ನಾನು ಯಾಕಾದ್ರೂ ಬಂದು ಅಂತ ಹೆಂಗೆ ಕೂತವ್ರು ನೋಡ್ರಿ ಇಲ್ಲಿ ಅಂತ ಡೌ ಮಾಡಿ ನಂದು ಆಗಲೇ ಮಾಡಿಸ್ಕೊಬಿಟ್ಟೆ. ಹೌದು ಸಂಚಿತ ಅಂತ ಕಮ್ಮಿ ಆಗಿದ್ದೀನಿ. ನಿನ್ನೆ 56.9 3 ಸೆಟ್ ಇತ್ತು. ಸೊ ಆರ್ಡರ್ ಮಾಡಿದ್ದೆ. ದಪ್ಪ ಆಗಿಬಿಟ್ಟಿದೆ ಕೈ ಜಗಳ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಕ್ಷಿತ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಎದ್ದಿದ್ದೀನಿ ಇವಾಗ 7:30 ಆಗಿದೆ. ನನಗೆ 6:30ಗೆ ಎದ್ದೇಳ್ಬೇಕು ಅನ್ಕೊತಾ ಇದ್ದೀನಿ ವರ್ಕೌಟ್ ಮಾಡೋಕ್ಕೆ, ಬಟ್ ಆಗ್ತಾಯಿಲ್ಲ. ಎಡಿಟಿಂಗ್ ವರ್ಕ್ ಇರೋದ್ರಿಂದ 2 or 3 ಆಗ್ತಾಯಿದೆ ಮಲ್ಗೋಕ್ಕೆ. ನನ್ನ ವಾಕಿಂಗಲ್ಲೇ ಸ್ಟೆಪ್ಸ್ ಕಂಪ್ಲೀಟಲ್ಲೇ ನಾನು ಮೇಂಟೈನ್ ಮಾಡ್ಕೋಬೇಕು, ಇಲ್ಲ ಈವ್ನಿಂಗ್ ಟೈಮ್ ಆದರೆ ಮಾಡಬೇಕು, ಹಂಗಾಗಿದೆ ಈಗ ನನಗೆ. ಡೇ 3 ಇವತ್ತು. ನೋಡೋಣ ಇವತ್ತು ಏನೇನಾಗುತ್ತೆ. ಬ್ರಷ್ ಮಾಡಿಬಿಟ್ಟು ಡಿಟಾಕ್ಸ್ ಮಾಡೋದು. ಸೊ ಬ್ರಷ್ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಡಿಟಾಕ್ಸ್ ಮಾಡೋಣ. ಫಸ್ಟ್ ಡಿಟಾಕ್ಸ್ ನಾನು ಪೌಡರ್ ತೊಗೋತಾ ಇದ್ದೀನಿ. ಜೀರಿಗೆ, ಧನಿಯಾ ಪೌಡರು, ಫ್ಲೆಕ್ಸಿ. ಚೆಕ್ ಮಾಡೋಣ. 56.1, ಆಲ್ಮೋಸ್ಟ್ 8 ಗ್ರಾಮ್ಸ್ ಏನೋ ಕಮ್ಮಿ ಆಗಿದ್ದೀನಿ. ನಿನ್ನೆ 56.9 ಇದ್ದೆ, ಇವತ್ತು 56.1 ಇದ್ದೀನಿ. ಏನೇನು ಹಾರ್ಡ್ಲಿ ಡಯಟ್ ಮಾಡಿದೆ. ನಾನು ನೀವೇ ನೋಡಿದ್ರಿ ನಾನು ಏನೇನು ತಿಂದೆ. ನಾನು ಐಸ್ ಕ್ರೀಮ್ ತಿಂದೆ, ಐಸ್ ಕ್ರೀಮ್ ಕೂಡ ತಿಂದೆ, ಮತ್ತು ನಿಮ್ಮ ಮಾವ ಏನೋ ಬೋಂಡ ತಂದಿದ್ರಂತ ಅದನ್ನೂ ತಿಂದೆ. ಪೌಡರ್ ಅದೇ ಇರುತ್ತೆ, ಬಿಕಾಸ್ ನಾನು ಡಿಟಾಕ್ಸ್ ಮಾಡ್ತೀನಲ್ಲ. ನನ್ನ ಸ್ಟೆಪ್ಸ್ ಕೌಂಟ್ ಕೂಡ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿ ವಾಕ್ ಮಾಡ್ತಾಯಿದ್ದೀನಿ ಇವಾಗ. ಆಫೀಸಲ್ಲೂ ಅಷ್ಟು ಜಾಸ್ತಿ ವಾಕ್ ಮಾಡ್ತಾಯಿದ್ದೀನಿ. ನಾನು ಆಫೀಸಲ್ಲಿ ಏನೇನು ಮಾಡಿದೆ ತೋರಿಸಿಲ್ಲ, ಬಟ್ ಇವತ್ತು ತೋರಿಸ್ತೀನಿ ಆಫೀಸಲ್ಲಿ ಏನೇನು ಮಾಡ್ತೀನಿ, ಲೈಕ್ ಹೆಂಗೆ ನನ್ನದು ಸ್ಟೆಪ್ ಕೌಂಟ್ ಆಗುತ್ತೆ ಅಲ್ಲಿ ಅಂತ. ನಾನು 10K 12K 10K ಅಂತ ಟಾರ್ಗೆಟ್ ಎಲ್ಲ ಇಲ್ಲ, ಬಟ್ ನಾರ್ಮಲಾಗಿ ಓಡಾಡ್ತಿರ್ತೀನಿ. ಜಾಸ್ತಿ ಯೂಶ್ವಲಿ ಓಡಾಡೋದಕ್ಕಿಂತ ಜಾಸ್ತಿ ಓಡಾಡ್ತೀನಿ. ಸೊ ಅವಾಗ ನನಗೆ ಡಯಟ್ ಮಾಡಿಲ್ಲ ಅಂದರೂ ಸ್ವಲ್ಪ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಡಿಟಾಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಹಿಂದ್ಗಡೆ ವರಾಂಡಕ್ಕೆ ಬಂದಿದ್ದೀನಿ, ಕೂತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲ, ವಾಶ್ರೂಮ್ಗೆ ಹೋಗಿದ್ದೆ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಸೆಕೆಂಡ್ ಸ್ಟೆಪ್ ಡಿಟಾಕ್ಸ್ನ. ನಾನು ಸೇಮ್ ಬಟ್ ಕಮ್ಮಿ ತೊಗೊಂಡಿದ್ದೀನಿ, ಕುಡಿಯೋಕ್ಕಾಗಲ್ಲ. 0 ವಾಟರ್ ಕುಡಿತೀನಿ. ಸೊ ಹಿಂದೆ ಸ್ವಲ್ಪ ಜಾಸ್ತಿ ಆಯಿತು ಅನ್ಸಿದ್ರೆ, ಅಥವಾ ಜೀರ್ಣ ಆಗ್ತಾಯಿಲ್ಲ ಅನ್ಸಿದ್ರೆ ಬಿಸಿನೀರು ಕುಡಿದ್ಬಿಡಿ. ಸೊ ಫಸ್ಟ್ ಡೇದು ಮತ್ತು ಇದ್ರದ್ದು ಲೆಕ್ಕ ಹಾಕೊಂಡು ನನಗೆ ಇಲ್ಲಿ ಹೋಗ್ತಾಯಿದೆ. ನನಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ರಿಸಲ್ಟ್ಸ್ ಬರ್ತಾಯಿದೆ. ಐ ಮೀನ್ ಇಲ್ಲಿ ಫ್ಯಾಟ್ ರೆಡ್ಯೂಸ್ ಆಗುತ್ತೆ ಇನ್ಸ್ಟೆಂಟಾಗಿ. ಸೊ ಯಾವುದು ಬೇರೆ ಅತ್ತೆ? ನಾನು ಹೆಂಗ್ ಕಾಣ್ತಾ ಇದ್ದೀನಿ ನಿನ್ಗೆ ಇವತ್ತು? ನೋಡು ಅಮ್ಮ, ಯಾರನ್ನೋ ಮದುವೆ ಆಗಿದ್ಯಾ, ಬೇರೆ ಅತ್ತೆ ಅಂತವಳು. ಬೇರೆ ಅತ್ತೆ ಅಲ್ಲ, ಬಿದ್ರೆ ಕಾಲ್ ಮುರ್ಕೊಂತೀಯ, ತಲೆ ಬೀಳ್ದೆ. ಸೊ ನಾನು ರೋಸ್ ವಾಟ್ರಲ್ಲಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಬಸ್ಸಾಗ್ಬಿಟ್ಟಿದೆ, ಚೂರು ಕಮ್ಮಿ ಆಗ್ತಾಯಿದೆ. ನಾನು ಇಷ್ಟೆಲ್ಲ ಮಾಡ್ಕೋತಾ ಇರಲಿಲ್ಲ. ಇವತ್ತು ಆಫೀಸ್ ರಜೆ ಇದೆ, ಸೊ ಆರಾಮಾಗಿ ರೆಡಿ ಆಗ್ತಾ ಇದ್ದೀನಿ. ನಾನೆಲ್ಲ ಆಫೀಸಿಗೆ ಹೋಗೋಣ ಅಂತ ಫುಲ್ ರೆಡಿ ಆದೆ. ಇದ್ದಿದ್ದೆ ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಪೆಂಡಿಂಗ್ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ದೆ. ಸೊ ಇವತ್ತೊಂದು ದಿನ ರಜೆ ಹಾಕ್ಕೊಂಡು ಮಿಕ್ಕಿ ಕೆಲಸ ಎಲ್ಲ ಮುಗಿಸಿ ನಾನು ಅಡುಗೆ ಎಲ್ಲ ಮಾಡ್ತಿದ್ದೆ ಸುಮ್ಮನೆ. ಸೊ ರೋಸ್ ವಾಟರ್ ಕ್ಲೆನ್ಸ್ ಆದಮೇಲೆ ನಾನು ಮತ್ತೆ ರೋಸ್ ವಾಟರ್ ಹಾಕ್ಕೋತೀನಿ. ನಂಗೆ ಯಾವ ಟೋನರು ಸೆಟ್ ಆಗಿಲ್ಲ, ಇದು ಸಖತ್ ಸೆಟ್ ಆಗಿಬಿಟ್ಟಿದೆ ನನಗೆ. ರೋಸ್ ವಾಟರ್ ಬೆಸ್ಟ್ ನನಗೆ. ಸೊ ನಾನು ಫೇಸ್
ಮಸಾಜರ್ ಕಿಟ್ಟು ಆರ್ಡ್ರ್ ಮಾಡಿದ್ದೆ. ಇದು 3 ಸೆಟ್ ಇತ್ತು, ಸೊ ಆರ್ಡ್ರ್ ಮಾಡಿದ್ದೆ. ಫ್ರೀ ಟೈಮ್ ಇದ್ದಾಗ ಮಾತ್ರ ಮಾಡ್ಕೋತೀನಿ ನಾನು. ಇದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಕಿನ್ ಆ್ಯಕ್ಟಿವ್ ಆಗಿರುತ್ತೆ, ಡಲ್ ಆಗಲ್ಲ. ಒಂದು 2 ಡೇಸ್ ಮೇಂಟೈನ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ನನ್ನ ಸ್ಕಿನ್ ಸ್ವಲ್ಪ ಚೆನ್ನಾಗಾಗ್ತಾಯಿದೆ. ಲೈಕ್ ನಾನು ಮೇಯ್ನ್ ವಾಟರ್ ಕುಡಿದಿದ್ದೀನಿ ಚೆನ್ನಾಗಿ 2 ಡೇಸಿಂದ. ನಾನು ಇಷ್ಟು ದಿನದಿಂದನೂ ಹಚ್ತಾ ಇದ್ದೆ ಸನ್ಸ್ಕ್ರೀನ್ ಎಲ್ಲ, ಬಟ್ ನಾನು ವಾಟರ್ ಕುಡಿತಿರ್ಲಿಲ್ಲ. ನಾನು ಎಲ್ಲ ಪಿಂಪಲ್ ಆಗ್ಬಿಟ್ಟೆ, ಅದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಪಿಲ್ಲೋ ಕವರ್ ಚೇಂಜ್ ಮಾಡಿಲ್ಲ ನಾನು, ಅದಕ್ಕಿರಬೇಕು. ಪಿಂಪಲ್ ನಾನು ಮಾಡೋಕ್ಕೊಂಥರ ಹೋಗ್ತದೆ. ನಮ್ಮ ಮನೇಲಿ ಇರ್ತೀನಿ ಇವಾಗ, ಬಟ್ ಸ್ಟಿಲ್ ಸನ್ಸ್ಕ್ರೀನ್ ಹಚ್ಕೋಬೇಕು. ಸನ್ಸ್ಕ್ರೀನ್ ಮಾಯಿಶ್ಚರೈಸರ್ ಸ್ವಲ್ಪ, ಬಟ್ ಸನ್ಸ್ಕ್ರೀನ್ ನಾನು ಒಂದು ವಿಡಿಯೋ ನೋಡಿದ್ದೆ, 3 ಫಿಂಗರ್ಸ್ ಫುಲ್ಲು ಹಚ್ಕೋಬೇಕು ಸನ್ಸ್ಕ್ರೀನ್. 3 ಫಿಂಗರ್ಸ್ ಫುಲ್ ಏನಕ್ಕೆ ಅಂದರೆ ಸನ್ಸ್ಕ್ರೀನ್ ಜಾಸ್ತಿ ಹಾಕ್ಕೋಬೇಕು, ಸ್ಕಿನ್ ಅವಾಗೆ ಪ್ರೊಟೆಕ್ಟ್ ಆಗೋದು. ನಾವು ಮಾಯಿಶ್ಚರೈಸರ್ನ ಒಬ್ಬೊಬ್ಬರು ಮಾಯಿಶ್ಚರೈಸರ್ನ ಜಾಸ್ತಿ ಹಚ್ಕೊಂಡು ಸನ್ಸ್ಕ್ರೀನ್ನ ಕಮ್ಮಿ ಹಚ್ಕೋತಾರೆ, ಬಟ್ ಅದು ವೈಸ್ ವರ್ಷ. ಡೇ ಕ್ರೀಮ್ ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ಪಾಂಡ್ಸ್, ಲೋಟಸ್, ಮಾಮಾಅರ್ತ್, ವಾವ್, ಫೇರ್ ಆ್ಯಂಡ್ ಲವ್ಲಿ. ಓ ನೋಡು, ಹಾಯ್ ಮಾಡು. ಆಯ್ತಾ? ಜೋರಾಗಿ ಹೇಳು. ಆಯ್ತಿಲ್ಲ ನಾನು. ಅದು ಏನು ನಿಂದಿಲ್ಲ? ಇದು ಯಾರಿದು? ಇದು ಮೈಕು. ಯಾಕೋ ಹಾಯ್ ಮಾಡ್ಬಿಡು ಎಲ್ಲ. ಹಾಯ್ ಮಮ್ಮು. ಆಯ್ತಾ? ಅಮ್ಮೂಟಿನೋ ಚೆನ್ನಾಗಿದ್ದೀರಾ? ಸಾಯ್ತಾ ಜೋರಾಗಿ ಹೇಳು. ಸಾಯ್ತಾ ಚೆನ್ನಾಗಿದ್ದೀರಾ? ಇದು ಯಾರು? ಅದು ಬೇಡ, ಹಾಕಿದು ಅದು ಬೇಡ. ಅದು ಬೇಡ, ಇದು ಬೇಡ. ಉಪ ಕೊಡ್ತೀನಿ. ಬಾಯ್. ಉಪ ಉಪ ಕೊಡಲ್ಲ. ಬಾಯ್. ಏನು ಹೆಂಗಿದ್ರು ಆಫೀಸ್ ಇಲ್ಲ, ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂತ ಅಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಮಾಡಿದ್ರು ಮೇಲೂ ಡಿಪೆಂಡ್ ಆಗುತ್ತೆ. ನನಗೂ ಇಷ್ಟ ಆಗ್ತಾ ಇರಲಿಲ್ಲ ಒಂದಷ್ಟು ವರ್ಷ, ಬಟ್ ನಮ್ಮಮ್ಮ ಮಾಡೋದು ನನಗೆ ಇಷ್ಟ ಆಗುತ್ತೆ. ಬಿಕಾಸ್ ನಮ್ಮದು ಬಿಸ್ನೆಸ್ ಹೋಟೆಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಟೇಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ ಐಡಿಯಾ ಇರುತ್ತೆ ಏನು ಮಾಡೋದು ಏನಿಲ್ಲ ಅಂತ. ನನಗೆ ಅನ್ನೋದಕ್ಕಿಂತ ನಮ್ಮ ಮಮ್ಮಿಗಿದೆ, ನಮ್ಮ ಮಮ್ಮಿಯಿಂದನೇ ಅಡುಗೆ ಕಲ್ತಿರೋದು. ಸೊ ಮಮ್ಮಿ ಶೆಫ್ ಆಗಿರೋದ್ರಿಂದ ಎಲ್ಲ ಹೇಳ್ಕೊಡ್ತಾರೆ. ನಮ್ಮ ಹೋಟ್ಲಿಗೆ ನಮ್ಮ ಮಮ್ಮಿನೇ ಶೆಫ್, ಎಲ್ಲರಿಗೂ ಟ್ರೈನಿಂಗ್ ಅವರೇ ಕೊಟ್ಟಿರೋದು. ಟೀಚರ್ ಬೇರೆ ನಮ್ಮ ಮಮ್ಮಿ, ಟೀಚರು ಶೆಫು ಎರಡೂ ಒಟ್ಟೊಟ್ಟಿಗೆ ಆಗಿರೋದ್ರಿಂದ ಚೆನ್ನಾಗಿ ಅಡುಗೆ ಹೇಳ್ಕೊಡ್ತಾರೆ. ಈಸಿ, ಕಲಿಯೋದ್ರಲ್ಲಿ ಈಸಿ ಆ್ಯಕ್ಚುಲಿ. ಫುಲ್ ಲೆಕ್ಕ ಇಟ್ಟು ಆರಾಮಾಗಿ. ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ತಿಂದೆ, ಆಲ್ಮೋಸ್ಟ್ 10:30 ಆಗಿತ್ತು. ಹೈಡ್ರೇಟೆಡ್ ಆಗಿರಬೇಕು, ಸೊ ನಾನು ಬಾಟಲ್ ಪಕ್ಕದಲ್ಲೇ ಹಿಡ್ಕೊಂಡು ಬಿಟ್ಟಿದ್ದೀನಿ. ಇದು ಒಂದು ಅಟ್ಲೀಸ್ಟ್ 2 ಬಾಟಲ್ to 3 ಬಾಟಲ್ ಕಂಪ್ಲೀಟ್ ಮಾಡೋಣ ಅಂತ ಇದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ಸೆಂಟ್ರಲ್ ಬಿಸಿನೀರು ಕೂಡ ಕುಡಿತೀನಿ ನಾನು, ಸೊ ಮ್ಯಾನೇಜ್ ಆಗುತ್ತೆ 2 ಬಾಟಲ್ ಕುಡಿದ್ರು. ಕಭಿ ಖುಷಿ ಕಭಿ ಘಮ್ ನನ್ನ ಫೇವ್ರೆಟ್ ಮೂವಿ ಇದು. ನಾನು ವೀಕ್ಲಿ ಒನ್ಸ್ ಆದರೂ ನೋಡ್ತಾ ಇದ್ದೆ ಮುಂಚೆ, ಬಟ್ ಮದುವೆ ಆದಮೇಲಿಂದ ಎಲ್ಲ ಟೈಮ್ ಸಿಕ್ಕಿಲ್ಲ. ಫೈನಲಿ ಆಫ್ಟರ್ 9 months ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಿಂಗೆಲ್ಲ ಮಾಡ್ತಾಳೆ ಫ್ರೆಂಡ್ಸ್, ನನಗೆ ನ್ಯಾಯ ಕೊಡ್ತೀವಿ ಫ್ರೆಂಡ್ಸ್, ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಹೊಟ್ಟೆ ಹಸಿತಿತ್ತು, ಮನೇಲಿ ಅನ್ನ ಸಾಂಬಾರಿದೆ, ಬಟ್ ರಜೆ ಬಂದ್ಬಿಟ್ರೆ ಇವನಿಗೆ ಮನೇಲಿ ತಿನ್ನೋಕ್ಕೆ ಏನೋ ಒಂಥರ ಆಗ್ಬಿಡುತ್ತೆ. ಅಲ್ಲಿ ದೋಸೆ ತಿನ್ನೋಣ ಅಂದೆ, ಅವನು ಇಲ್ಲ ರೋಲ್ ಅಂಗಡಿಗೆ ಅಂದ. ಆ ರೋಲ್ ಅಂಗಡಿ ನಿಮಗೂ ತೋರಿಸ್ಬೇಕಿತ್ತು, ಸೊ ನಾನು ಓಕೆ ಅಂದೆ. ಈಗ ಅದು ರೋಲ್ ಅಂಗಡಿ ಎಲ್ಲಿ ಅಂದರೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ಟೇ ಇದೆ. ಇದು ಜ್ಯೂಸ್ ಅಡ್ಡ ಅಂತ ಇದೆ, ನಮ್ಮ ಅಡ್ಡ ಆಗಿತ್ತು, ಬಟ್ ಇವಾಗಷ್ಟು ಬರ್ತಾ ಇಲ್ಲ. ಅಪರೂಪಕ್ಕೆ 6 ತಿಂಗಳಿಗೊಂದು ಸತಿ ಬರ್ತಾಯಿದ್ದೀವಿ. ಸ್ವೀಟ್ ಕಾರ್ನ್ ರೋಲ್ ತೊಗೊಂಡಿದ್ದೆ, ಬಟ್ ತಿಂತಾ ಇದ್ದಾನೆ ಇವಾಗ. ನಾವು ಬರೋ ಟೈಮಿಂದನೂ ಹಿಂಗೆ ಇದೆ, ಪಾಪ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ. ಕಾಯಿಲೆ ಬಂದೈತೆ, ಕರೆಕ್ಟ್ ಆಗಿತ್ತು. ಹಾಂ, ಫಸ್ಟ್ ಚೆನ್ನಾಗಿತ್ತು, ಅದು ಕಾಯಿಲೆ ಬಂದ್ಬಿಟ್ಟೈತಿ. ನಾನು ಅಲ್ಲೂ ಟಿಕ್ಕಿ ರೋಲ್ ಆರ್ಡರ್ ಮಾಡಿದ್ದೆ. ಬಿಸಿ ನಾವು ಹೋಗಿ ಒಂದು 2-3 ತಿಂಗಳಿಗೆ ಫುಲ್ ಜನ ಅಲ್ಲಿ. ನಮಗೆ ತಿನ್ನೋಕ್ಕೆ ಜಾಗ ಇರಲಿಲ್ಲ,
ಅಷ್ಟು ಜನ ತುಂಬ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಸ್ಟಾರ್ಟಿಂಗಲ್ಲಿ ಅಷ್ಟು ಜನ ಬರ್ತಾ ಇರಲಿಲ್ಲ. ಆವಾಗ ಅವ್ರು ಓಪನ್ ಮಾಡಿ ಆಲ್ಮೋಸ್ಟ್ 1 ಇಯರ್ ಮೇಲಾಗಿತ್ತು ನಾವು ಹೋಗುವಾಗ. ಸೊ ನಿಂಗೊಂದು ಓಪನ್ ಚಾಲೆಂಜು, ನಿನ್ನ ಕೈಯಲ್ಲಿ ನನಗೆ ಪ್ರ್ಯಾಂಕ್ ಮಾಡೋಕ್ಕಾಗತ್ತಾ? ನನಗೆ ಯೂಟ್ಯೂಬ್ಗೆ ಅಂತ ಗೊತ್ತಾಗಬಾರ್ದು, ಅಥವಾ ನಾರ್ಮಲಾಗಿ ಡವ್ ಮಾಡ್ತಾ ಇರ್ತೀಯ ಅಂತ ಗೊತ್ತಾಗಬಾರ್ದು. ನಿಮ್ಗೆ ಆಗತ್ತಾ? ಓಪನ್ ಚಾಲೆಂಜ್ ಇದು ವ್ಲಾಗಲ್ಲಿ ಹೋಗುತ್ತೆ. ಇದು ಚಾಲೆಂಜ್ ಆಗ್ತಾ ಇರೋದು ವ್ಲಾಗಲ್ಲಿ ಹೋಗುತ್ತೆ. ಅಕ್ಸೆಪ್ಟೆಡಾ? ಇದೆ ಮಾತು. ಸರಿ, ನೋಡ್ತೀನಿ ನಾನು. ಅಕ್ಕ ಯೂಟ್ಯೂಬ್ ವ್ಲಾಗ್ಸ್ ಅಂತಿದ್ದೆ ಅದಕ್ಕೆ. ಇಬ್ರು ಮಾಡೋಣ, ಆದರೆ ಇಬ್ರಿಗೂ ಗೊತ್ತಾಗಬಾರ್ದು ಅದು ಪ್ರ್ಯಾಂಕ್ ಏನು ಗೊತ್ತಾಗಬಾರ್ದು. ನಾವು ಯಾವತ್ತೂ ಡವ್ ಮಾಡಿ ವೀಡಿಯೋಸ್ ಮಾಡಿಲ್ಲ, ಇದರಲ್ಲೂ ನಾವು ಡವ್ ಮಾಡಿ ವೀಡಿಯೋಸ್ ಮಾಡಬಾರ್ದು. ಸೊ ಅದಕ್ಕೆ ನನ್ನ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ ನಾನು, ಓಪನ್ ಚಾಲೆಂಜ್ ಅಂತ. ನೀನು ಹೇಳಿದ್ದು ಚಾಲೆಂಜ್? ಹೌದು, ಸಂಕ್ಷಿತಾ ಅಂತ. ಸಂಕ್ಷಿತಾ ನಿನಗೆ ಪ್ರ್ಯಾಂಕ್ ಮಾಡಿದ್ರೆ ನಂದು ನೀನು ಪ್ರೋ ಸೀರೀಸ್ಗೆ ಅಪ್ಡೇಟ್ ಮಾಡಿಸ್ಕೊಂಡು ಫೋನ್ ಏನು ಆಗಲ್ಲ. ಚಾಲೆಂಜ್ ಇಸ್ ಚಾಲೆಂಜ್ ಬ್ರೋ. ನೀನು ಹೇಳು, ನಿನ್ಗೆ ಏನು ಬೇಕು ಹೇಳಿ? ನಿಂಗೆ PS5 ಬೇಕಾ? ಏನು ಬೇಕು ನೀನು ಹೇಳು. ಹಾಂ, ನೀನು ಅವತ್ತಿಂದ ಕೇಳ್ತಾ ಇದೆಯಾ PS5 ಆಯಿತಾ? ನಾನು ಪ್ರ್ಯಾಂಕ್ ಆದರೂ ನಾನು ನಿಂಗೆ ಕೊಡಿಸ್ತೀನಿ. ಇಬ್ರು ಸಕ್ಸಸ್ ಆದರೆ ಇಬ್ರು ಕೊಡಿಸ್ಬೇಕು ಅದರಲ್ಲಿ. ನಮ್ಮ ಮದುವೆಗೆ ಏನು ಹೊಲ್ಸೋದು ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೀವಿ. ನನಗೆ ಮಮ್ಮಿಗೆ ಫುಲ್ ಅಂಡ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಕ್ಸ್ಟ್ರಾಸ್ ತೊಗೊಂಡಿದ್ವಿ ಮದುವೆಗೆ. ಆ ಡ್ರೆಸ್, ಆ ಸ್ಯಾರೀಸಲ್ಲೇ ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ ಇದ್ದೀನಿ. ಇವಾಗ ಡಿಸೈನ್ ಎಲ್ಲ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಿದ್ದೀವಿ ಹೊಲಿಯೋಕೆ. ಇದು ಕೈ ಕಟ್ಟೆ ಮಾಡಿಲ್ಲ, ಬಡ್ಕೋತಾವಳೆ ಆಗ್ಬಿಟ್ರೆ. ಈಗ ನಾನು ಎಂಬ್ರಾಯ್ಡ್ರಿಗೆ ಕೊಡೋಕ್ಕೆ ಬಂದಿದ್ದೀನಿ. ನಂದು ಮಾಡಿಸ್ಕೊಂಡ್ಬಿಟ್ಟೆ, ಬೇಗ ಬೇಕು ಅಂತ ಡವ್ ಮಾಡಿ ನಂದು ಆಗಲೇ ಮಾಡಿಸ್ಕೊಬಿಟ್ಟೆ. ನಮ್ಮ ಮಮ್ಮಿದು ಇವಾಗ ಕೊಡಿಸ್ತಾ ಇದ್ದೀನಿ. ಇದೇ ಚೆನ್ನಾಗಿದೆ. ನನ್ನ ಮದುವೆಗೆಲ್ಲ ನಾನು ಇಲ್ಲೇ ಹೊಲಿಸಿರೋದು. ಬ್ಲೌಸು ಎಲ್ಲನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಂಬ್ರಾಯ್ಡ್ರಿ ಮಾತ್ರ, ಬ್ಲೌಸು ಬಟ್ಟೆ ಹೊಲಿಸೋದು ಬೇರೆ ಕಡೆ. ಇವರೇ ಮಾಡಿಕೊಟ್ಟಿದ್ದು ನನಗೆ. ಯೂಟ್ಯೂಬ್ ಚಾನಲ್ ನಿಮ್ಮ ಹೆಸರು ನಾಯಕ ಅಲ್ಲೇ ಹಾಕಿದಾರಲ್ಲ. ನಮ್ಮ ರೂಟೀನಲ್ಲಿ ಬ್ಯಾಡ್ಮಿಂಟನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಎಕ್ಸಸೈಸ್ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ವರ್ಕೌಟ್ ಏನೂ ಇಲ್ಲ. ಮಾರ್ನಿಂಗ್ ಅದು ಎದ್ದೊಳಕ್ಕಾಗಲ್ಲ, ಎಡಿಟಿಂಗ್ ಮಾಡ್ಕೊಂಡು ಲೇಟಾಗಿ ಮಲಗೋದ್ರಿಂದ. ಕಾರ್ಡಿಯೋ ಆಗಲಿ ಅಂತ ವಾಕಿಂಗು ಪ್ಲಸ್ ಸ್ಟೆಪ್ಸ್ ಕೌಂಟು ಪ್ಲಸ್ ಶಟಲ್ ಆಡ್ತೀವಿ. ಡಿನ್ನರ್ಗೆ ಅನ್ನ, ಸೊಪ್ಪು ಸಾರು, ಸ್ವಲ್ಪ ಸಂಡಿಗೆ ಮತ್ತು ಚಟ್ನಿ ಪುಡಿ ತಿಂದೆ. ದೇವರ ಮೂವಿ ಅರ್ಧಕ್ಕೆ ನಿಲ್ಲಿಸಿದ್ದ, ಸೊ ಅದನ್ನು ನೋಡ್ತಾ ಇದ್ದ ನನ್ನ ಗಂಡ. ಬೆಳಿಗ್ಗೆಯಿಂದ ನೆನಪಿಸ್ಕೊಂಡು ತುಳಸಿ ಬೇಕು ಅಂತ ಮರ್ತು ಹೋಗ್ಬಿಟ್ಟಿದ್ವಿ. ಸೊ ಇವಾಗ ಬಂದಿದ್ದೀವಿ ಈಸ್ಕೊಳ್ಳೋಕ್ಕೆ. ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ. ನಾವಲ್ಲ, ನಾವು ಬೆಂಗಳೂರಿಂದ. आप कहाँ से? यूपी। नोडो यूट्यूब में आएंगे? हाँ ये आएंगे यूट्यूब में? हाँ आएगा। देखिए आप थोड़ा उसे ब्लैक कर दो, वाइट कर दो यार भाई। करूँगा जरूर वैसे ही अच्छा दिख रहा है भाई। ನಿಧಾನಿಗೆ ಮಾಡಿಪ್ಪ. ಯಾಕೆ ಪಾಪ ಅಂತ ಶ್ರೇಗಿಸ್ತಾ ಇದ್ದೀರಾ? ಹೊಡಿಯೋಕ್ಕೆ जगला ಈಗ ಲೋನ್ 120 कर लो. 40,000 ಲಾಭ ಅಂತೆ मंथली। हाँ मंथली 20,000 रेंट करते हैं यूपी का. ये सब किधर से लेके आते हैं? हाँ देवनाली एयरपोर्ट बैक साइड में. ये सिर्फ आपका है? नहीं, ये हमारे जो मामा है ना, उनका है. ठीक है ठीक है. प्रॉफिट सब आपका ही है? प्रॉफिट बारिश के समय कुछ नहीं होता प्लान?
कुछ नहीं होता। मैं अगर डेली बारिश होगा 4-5 दिन लगाता होगा तो फ्लावर का प्लांट मर जाता है। हाँ वही मर जाता है ना, आपको लॉस हो, वही लॉस होगा ना। जल्दी कन्नड़ सीख लो. कन्नड़ा आता है थोड़ा थोड़ा। ಥೋड़ा ಥೋड़ा ನಮ್ಮಪ್ಪ ಹೊಸ ಶೂ ರಕ್ ತಂದಿದ್ದಾರೆ. ನನ್ನ ನೋಡಿ ಎಲ್ಲ ಓಡೋದ್ರು. ನಮ್ಮಪ್ಪ ನಿಮ್ಮಪ್ಪ ಇಲ್ಲ ಇಲ್ಲಿ ಕಾಣಿಸುತ್ತೆ. ನಾನು ಯಾಕಾದ್ರೂ ಬಂದು ಅಂತ ಹೆಂಗ್ ಕೂತವ್ರು ನೋಡ್ರಿ ಇಲ್ಲಿ. ಎಷ್ಟಾಯ್ತು? ನಂಗೂ ಕೊಡ್ಸಪ್ಪ. ಜೀರಾ ವಾಟರ್ ತಗೋತಾ ಇದ್ದೀನಿ. ಅಮ್ಮ ಮನೆಗೆ ಬಂದಿದ್ದೀನಿ. ಇವನ್ ಗೇಮ್ ಆಡ್ಕೊಂಡು ಕೂತಿದ್ದಾನೆ. ಬಿಗ್ ಬಾಸ್ ನೋಡ್ಬೇಡ ಅಂತ ಬೈತಿದ್ದವ್ರೆ. ಹೆಂಗ್ ನೋಡ್ತಾರೆ ಅಂದ್ರೆ ಬಿಗ್ ಬಾಸ್ ಇವಾಗ ಇವಾಗ ಅವರೇ ಹೋಗ್ತೀನಿ ಅಂತಿದ್ದಾರೆ ಬಿಗ್ ಬಾಸಿಗೆ. ಇವನಿಗೊಂಥರ 12 ಗಂಟೆ ರಾತ್ರಿಲಿ ನೀರು ಬಿಡ್ತಿದ್ದಾನೆ. ಏನೋ ವಾಸನೆ ಅಂದ್ಕೊಂಡು. ಸೊ ಅಮ್ಮ ಮನೆಯಿಂದ ಬಂದು ನಾನು ಸೀರಮ್ ಹಚ್ಕೊಂಡು ಇವಾಗ ಆಯಿಂಟ್ಮೆಂಟ್ ಹಚ್ಕೋತಾ ಇದ್ದೀನಿ. ನಮ್ಮ ಗಂಡನೇನೋ ಸಿಂಗಾರ ಮಾಡ್ಕೊತಾ ಇದ್ದಾನೆ. ಸಿಂಗಾರ ಸಿರಿಯೇ 2 ವ್ಲಾಗ್ಸಿಗೆ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇಗ್ನೋರ್. ಸೊ ನನಗೆ ಎಂಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವನು. ಇವತ್ತಂದ್ರೆ ಸ್ವಲ್ಪ ಕಾರ್ಡಿಯೋನ್ ಕೂಡ ಸ್ಟಾರ್ಟ್ ಮಾಡಿ, ಎಕ್ಸಸೈಸ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ಕ್ಲೋಸಿಂಗ್ ವಿಡಿಯೋ ಮಾಡಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾನು ಎಡಿಟಿಂಗ್ ಕೂಡ್ತೀನಿ. ಎಡಿಟಿಂಗ್ ಕೂಡಿದ್ರೆ 2-3 ಆ ಥರ ಆಗುತ್ತೆ. ಸೊ ಅದರಿಂದ ಮಾರ್ನಿಂಗ್ ಬೇಗ ಎದ್ದೊಳಕ್ಕಾಗ್ತಾಯಿಲ್ಲ. ಎದ್ದು ಅಡುಗೆ ಮಾಡಿಕೊಂಡು ಪೂಜೆ ಮಾಡಿ ಆಫೀಸಿಗೆ ರೆಡಿ ಆಗಿ ತುಂಬ ಸೈಕ್ ಆಗುತ್ತೆ. ಸ್ಟೆಪ್ ಕೌಂಟ್ ಮತ್ತು ಕಾರ್ಡಿಯೋ ಅಂದರೆ ಶಟಲ್ ಆಡಿದ್ವಿ ಆ್ಯಕ್ಟಿವಿಟೀಸ್ ಎಲ್ಲ ಏನೋ ಒಂದು ಮಾಡೋಣ ಅಂತ ಇದ್ದೀನಿ. ನೋಡೋಣ ಎಷ್ಟು ಕಮ್ಮಿ ಆಗ್ತೀನಿ. ನನಗೆ 1 kg 2 kg ಕಮ್ಮಿ ಆದರೂ 14 ಡೇಸಲ್ಲಿ ಇಟ್ಸ್ ಓಕೆ. ಯಾಕಂದರೆ 14 ಡೇಸಲ್ಲಿ 14 kg ಅಂತೂ ಕಮ್ಮಿ ಆಗೋಕ್ಕಾಗಲ್ಲ. 10 kg ಜಾಸ್ತಿ ಆಗೋದು. ಎಷ್ಟು ಆಗ್ತೀನೋ ಅಷ್ಟರಲ್ಲಿ ಖುಷಿ ಪಡ್ತೀನಿ. ನಾನು ಸ್ಟ್ರಿಕ್ಟಾಗಿ ಮಾಡ್ತಾ ಇಲ್ಲ ಅಂದರೂ ನೀವು ಸ್ಟ್ರಿಕ್ಟಾಗಿ ಮಾಡಿ. ಸೊ ನಿಮ್ಗೆ ಅಟ್ಲೀಸ್ಟ್ ನನಗಿಂತ ಜಾಸ್ತಿ ರಿಸಲ್ಟ್ ಸಿಗಲಿ. ಇವತ್ತಿಗೆಲ್ಲ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. Day 3 ವ್ಲಾಗ್. Keep watching and supporting. Good night.